ನಿಮ್ಮ ಬಾಸ್ ಬರ್ತಾರೆ ಅಂದಲ್ಲಪ್ಪ, ಎಲ್ಲ ಸ್ಪೆಷಲ್ ಅಡುಗೆನೂ ಮಾಡಿಟ್ಟಿದ್ದೀನಿ. ಎಷ್ಟು ಗಂಟೆಗೆ ಬರ್ತಾರಪ್ಪ ನಿಮ್ಮ ಬಾಸು? ಸರಿ, ನಮ್ಮ ಬಾಸ್ ಬರೋ ಟೈಮ್ ಆಯಿತು, ರೂಮಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ನೀನು. ನಾನ್ಯಾಕಪ್ಪ ರೂಮ್ಗೆ ಹೋಗ್ಬೇಕು? ಅದಾ ನಮ್ಮ ಬಾಸ್ ಹತ್ರ ಎಲ್ಲ ನೀನು ತುಂಬ ಎಜುಕೇಟೆಡ್ ಅಂತ ಹೇಳಿದ್ದೀನಿ. ನೀನು ನೋಡಿದ್ರೆ ಹಳ್ಳಿ ಗಮಾರು, ನೀನೇನಾರು ಅವ್ರ ಮುಂದೆ ಬಂತು ಅಂತಂದರೆ ನಂಗೆ ತುಂಬ ಅವಮಾನ ಆಗ್ಬಿಡುತ್ತೆ. ಆಮೇಲೆ ಹಾಯ್ ಧನುಷ್. ಓ ಹಾಯ್ ಸರ್, ಬನ್ನಿ ಕುತ್ಕೊಳ್ಳಿ. ಅಂದಂಗೆ ಯಾರು ಧನುಷ್? ಸರ್ ಇವರಾ ನಮ್ಮ ಮನೆ ಕೆಲ್ಸದವ್ರು ಸರ್. ಏನ್ರಿ ನೋಡ್ತಾ ನಿಂತೀರಾ? ಜ್ಯೂಸ್ ತೊಗೊಂಡ್ಕೊಡ್ರಿ ಸರ್. ಜ್ಯೂಸ್ ತಗೊಳ್ಳಿ. ಏನ್ರಿ ಇದು ಜ್ಯೂಸ್ ಹಿಂಗಿದೆ? ಒಂದು ಜ್ಯೂಸ್ ಮಾಡೋಕೆ ಯೋಗ್ಯತೆ ಇಲ್ಲ ಅಂತಂದ್ರೆ ಯಾಕ್ರಿ ಮನೆ ಕೆಲಸಕ್ಕೆ ಬರ್ತೀರಾ? ಏನ್ರಿ ಧನುಷ್, ಇಂಥವ್ರನ್ನೆಲ್ಲ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ದೀರಾ? ಈ ಥರ ಲೋ ಕ್ಲಾಸ್ ಪೀಪಲ್ನೆಲ್ಲ ಮನೆಗೆ ಸೇರಿಸ್ಬಾರ್ದು ಕಣ್ರಿ. ಸರ್, ಅದು ನಮ್ಮ ಮನೆ ಕೆಲ್ಸದವ್ರಲ್ಲ ಸರ್, ನನ್ನ ತಾಯಿ ಸರ್ ಅವರು. ರೀ ಧನುಷ್, ಅವ್ರು ನಿಮ್ಮ ತಾಯಿ ಅಂತ ನನಗೆ ಗೊತ್ತು ರೀ. ನೀವು ಅವಾಗಲೇ ಮಾತಾಡ್ಬೇಕಾರೆ ನಾನು ಆಚೆ ಕೇಳಿಸ್ಕೊಂಡೆ. ಅಮ್ಮ, ನನ್ನ ಮಾತಿಂದ ನಿಮ್ಗೆ ಅಲ್ಟ್ ಆಗಿದ್ರೆ ಸಾರಿ ಅಮ್ಮ. ಸರ್, ಗೊತ್ತಿದ್ರು ಯಾಕೆ ಸರ್ ಈ ಥರ ನಡ್ಕೊಂಡ್ರಿ? ನಿಮಗೆ ರಿಯಲೈಸ್ ಆಗಲಿ ಅಂತ ಆ ಥರ ಮಾತಾಡಿದಿರಿ. ಅಪ್ಪ ಅಮ್ಮ ಚೆನ್ನಾಗಿಲ್ಲ ಅಥವಾ ಓದಿಲ್ಲ ಅಂತ ಅವ್ರನ್ನ ಕೀಳಾಗಿ ನೋಡ್ಬಾರ್ದು ರೀ. ನಿಮ್ಮ ಪೇರೆಂಟ್ಸ್ ಬಗ್ಗೆ ನಿಮಗೆ ಹೆಮ್ಮೆ ಇರಬೇಕು. ಕರೆಕ್ಟು ಸರ್ ನೀವು ಹೇಳಿದ್ದು. ಅಮ್ಮ ಸಾರಿ ಕಣಮ್ಮ.